ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕನ್ನಡತಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಸ್ವಾತಿ ಬರ್ಡೇ ವಿಶ್ ಮಾಡೋಕ್ಕೆ ಹೋಗಬೇಕು. ಅದಕ್ಕೆ ಮುಂಚೆ ಸ್ವಲ್ಪ ಕೆಲಸ ಇದೆ, ಪರ್ಸ್ನಲ್ ವರ್ಕು. ಅದನ್ನು ಮುಗಿಸ್ಕೊಂಡು ಆಮೇಲೆ ನಾನು ದಿನಿ ಮತ್ತು ತನಗೆಲ್ಲ ಆಮೇಲೆ ಹೋಗಿ ವಿಶ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ಬೆಳಗ್ಗೆನೇ ಹೋಗ್ಬೇಕಂತ ಐಡಿಯಾ ಮಾಡಿದ್ದು, ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ. ನನ್ನ ಪರ್ಸ್ನಲ್ ವರ್ಕಿಂದ ಸ್ಟಕ್ ಆಯಿತು. ಸೊ ಇವತ್ತು ಎಷ್ಟೊತ್ತಾದರೂ ಹೋಗಿ ವಿಶ್ ಮಾಡಬೇಕು. ನೋಡಿ, ಕಸ ಬಿಸಾಕೋಣವ ಫಸ್ಟು ಅಂತ. ಹೊರಗಡೆ ಹೋಗ್ಬೇಕಂದ್ರೆ ಫಸ್ಟು ಇವನು ಅದೇ ಟಾರ್ಚರು. ನೈಟ್ ಶಿಫ್ಟ್ ಮಾಡ್ಕೊಂಡು ಕೂತ್ಕೊತಾನೆ, ಬೆಳಗ್ಗೆ ಕಸ ಹಾಕೋಕ್ಕಾಗಲ್ಲ. ಇವಾಗ ಕಸ ಹಾಕೋಣ ಬರ್ತಾನೆ. ಸ್ವಾತಿ ಮನೆ ಹತ್ರ ಬಂದ್ವಿ. ಇವಾಗ ಕೇಕ್ ತೊಗೋಬೇಕು. ಆಗಲೇ ಗಿಫ್ಟ್ ಪ್ಯಾಕ್ ಮಾಡುತ್ತೆ ನೋಡಿ. ಗಿಫ್ಟ್ ಪ್ಯಾಕ್ ಮಾಡಿಸುವಾಗ ವಿಡಿಯೋ ಮಾಡೋದೇ ಮರ್ತೋಯ್ತು. ಪಾಪು ಹಠ ಮಾಡ್ತಿದ್ದ, ಅಲ್ಲಿರೋ ಗೊಂಬೆಗಳೆಲ್ಲ ಕೊಟ್ಟು ಹಾಗಾಗಿ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ. ಸೊ ಈಗ ದಿನಿ ನಾನಿಬ್ಬರು ಕೇಕ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಅವರು ಕೇಕ್ ಶಾಪಿಗೆ. ಅಲ್ಲಿಲ್ಲ ತಂದರೆ ಮೆಲ್ಟ್ ಆಗುತ್ತೆ ಅಂತ ತರಲಿಲ್ಲ. ಈಗ ಇಲ್ಲೇ ಇರ್ತೀವಲ್ಲ, ನೋಡಿ ಪ್ಯಾಕ್ ಸಿಗ್ತದೆ. ಹಾಂ, ಅಲ್ಲಿ ಕೇಳು, ಬೋರ್ಡ್ ಹಾಕ್ತಿರಲ್ಲ ಕೇಕ್. ಅಪ್ಪು ನೋಡಿ ಗೈಸ್, ಅಲ್ಲಿ ಬೇಕು ನೋಡ್ಬಿಟ್ಟು ಹಂಗೆ ನಿಂತ್ಕೊಂಡ್ಬಿಟ್ಟವ್ರೆ. ಮಿಯೋ ಅಂತ ಹೋಗಿ ಏನು ಮಾಡಲ್ಲ ಅವ, ಅವನಿಗೆ ಭಯ. ಓಡ್ತಾ ಇದ್ದಾರೆ. ಅಪ್ಪ ಮೀಯಲ್ಲಪ್ಪ, ಮೀಯಲ್ಲ ಮಗನೇ. ಅವನೇ ಬೇಕು. ಕೇಕ್ ಕಡಿಮೆ ಇರೋದು, ಇಷ್ಟೇ ಇರೋದು, ಆಪ್ಷನ್ ಇಲ್ಲ. ಹಾಂ, ಇಲ್ಲಿ ಎಲ್ಲೋ ಒಂದು ಕಾಣಿಸ್ತಾ ಇಲ್ಲ ನಮಗೆ. ಬೇಕ್ರಿ ಆಲ್ಮೋಸ್ಟ್ 1 ಕಿಲೋಮೀಟರ್ ವಾಪಸ್ ಮತ್ತೆ ಬಂದಿದ್ದೀವಿ. ಸದ್ಯಕ್ಕೆ ಇರೋದ್ರಲ್ಲೇ ಒಂದು ತೊಗೋಬೇಕಷ್ಟೆ. ಎಲ್ಲ ಹೋಗ್ತಿದ್ಯಾ ಕಳ ನೋಡಿ. ಮಿರರ್ ಅನ್ಕೊಂಬಿಟ್ಟಾರೆ, ಮೀಡಿಯಮ್ ಅಲ್ಲೇ ಮೇಕಪ್ ಮಾಡ್ಕೊತಾರಪ್ಪ ಮಗ. ಟಾರ್ಚರ್ ಇಡ್ತವ್ರು. ತಿನ್ನಲ್ಲ ಏನಿಲ್ಲ, ಇಲ್ಲಿ ಕೇಳ್ತಾನೆ. ಅಲ್ಲಿ ಆಟ ಸಾಮಾನು ನೋಡಿ ಗಿಫ್ಟ್ ಶಾಪಲ್ಲಂತೂ ಎಲ್ಲಿ ಟಾರ್ಚರ್ ಹೋಗ್ಬಿಟ್ಟಿಲ್ಲ. ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಕೇಕ್ ತೊಗೊಂಡಿದ್ದಾಯಿತು. ಅವನು ಯಾರಿಗೆ ಅಪ್ಪು? ಅಕ್ಕನ ಬೋರ್ಡೆಗೋ? ಇಲ್ಲೇ ಕ್ಲಾಪ್ಸ್ ಹೊಡಿತಿದ್ಯಲ್ಲೋ, ಕೇಕ್ ಕಟ್ ಮಾಡುವಾಗ ಹೊಡಿ ಅಂದರೆ. ನೋಡಿ ಡಾಲ್ ಬಬ್ಬಿ ಹೆಂಗೆ ರೆಡಿಯಾಗಿ ಬರ್ತಡೆಗೆ. ತಿರ್ಗು ನಮ್ಮ ತೇಜು ಎಲ್ಲ ಬಲೂನು ತಿರ್ಗಾ ನೆಕ್ಸ್ಟ್ ಯಾರ್ದಾದ್ರು ಫ್ರೆಂಡ್ ಬರ್ತಡೆಗೆ ಆಗುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ಗಾಳಿ ಬಿಟ್ಟು ಎತ್ತಿ ಬ್ಯಾಗಲ್ಲಿ ತುಂಬ್ಕೊತವಳೆ. ನಿಜ ಗೈಸ್, ಅಲ್ಲೋಡಿ. ಅದು ಅಲ್ಲದೆ ಫ್ರೆಂಡ್ ಕೈಗೂ ಕೊಟ್ಟವಳೆ. ಗಾಡಿ ಹೋಗ್ಬಿಡ ಎಲ್ಲ ಎತ್ತಿ ಕವರಲ್ಲಿ ತುಂಬ್ಕೊಂಡ್ಬಿಡ. ಸುಳ್ಳು ಹೇಳ್ತಾವಳೆ. ಫ್ರೆಂಡ್ಗೆ ಮಾರ್ಸ್ಬಿಡೋಣ ಹಿಂಗೆ ತಗೊಂಡು. ಅದೇನೋ ಪಾಪು ಸುಮ್ಮನೆ ಎತ್ಕೊಂಡು ನೋಡಿ. ಇನ್ನೂ ಇಷ್ಟು ಬಲೂನ್ ಐತೆ, ಎಲ್ಲ ಬ್ಯಾಗಲ್ಲಿ ತುಂಬ್ಕೊಳಕ್ ಪ್ಲಾನ್ ಮಾಡ್ಕೊಂಡು ಅವ್ನು ಸುಮ್ಮನೆ ಎತ್ಕೊಂಡು ಆಟ ಆಡ್ತಾನೆ. ತಿರ್ಗಾ ಅಲ್ಲೇ ಬಿಸಾಕ್ಬಿಟ್ಟು ಬರ್ತಾನೆ. ನಮ್ಗೆ ಗೊತ್ತಾ ಅದೆಲ್ಲ ಎತ್ಕೊಂಡು. ಅದರಲ್ಲೂ ಕಾಂಪಿಟೇಷನ್ 3 ಜನ ನೋಡಿ. ನೋಡಿ ಅಪ್ಪ ಕೈಯಲ್ಲಿ ಕೆಲಸ ಮಾಡಿಸ್ತಾವಳೆ. ಇನ್ಮೇಲೆ ಕಂಪ್ಲೇಂಟ್ ಕೊಡ್ಬೇಕು. ಭಾಳ ಕಷ್ಟ ಮಾಡ್ಕೊತಾವಳೆ ಅವಳಪ್ಪು. ಅಲ್ವಾ ಅಪ್ಪು? ಚಿನ್ನಮ್ಮ ಇವನಂತೂ ಎಲ್ಲಿ ಬಂದ್ರು ಇಷ್ಟೇ. ಒಂದು ಫೋನ್ ಹಿಡ್ಕೊ, ನೋಡ್ಕೊಂಡು ಕುತ್ಕ, ಅಷ್ಟೇ ಮಾಡೋದು. ಬೇರೆ ಇವ್ರು ನಮ್ಮಮ್ಮ. ಸ್ವಾತಿ ಅವ್ರ ಇಲ್ಲ, ನಮ್ಮ ಮಮ್ಮಿ. ಯಾರ ಮಮ್ಮಿ? ಸ್ವಾತಿಗೆ ಬೇರೆ ಮಮ್ಮಿ, ತೇಜಿಗೆ ಬೇರೆ ಮಮ್ಮಿ. ಅವ್ರೆ ಇಲ್ಲ, ಅವಳಿಗೆ ಜೋಳಿತಾರ. ಇಬ್ರಿಗೂ ಒಂದೇ. ಏನು ಹೇಳ್ಕೊಡ್ತಾವಳೆ ಅಪ್ಪುಗೆ? ಹೊಡೆಯೋದೆಲ್ಲ ಹೇಳ್ಕೊಡ್ತಾವಳೆ. ಫುಲ್ ಬ್ಯಾಟಿಂಗು. ನನಗೂ ಕೊಟ್ಟಿದ್ದಾರೆ ಇವಾಗ ತಿನ್ನಬೇಕು. ಬಿಜಿ ಆಗ್ಬಿಟ್ಟಿದ್ದಾಳೆ. ಅಪ್ಪು ಬಾ, ಫ್ಲಾಶ್ ಹಾಕೊಂಡು. ಇವಾಗ ಸೂರಿ ಸರ್ಪ್ರೈಸ್ ಆಗಿ ಮತ್ತೆ ಡೆಕೋರೇಷನ್ ಮಾಡಿಸಿದ್ದಾನೆ. ಅವಾಗಲೇ ತೇಜು ಮಾಡಿಸಿದ್ದು ನೋಡಿ, ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಬಲೂನಲ್ಲಿ. ಸ್ವಾತಿಗೆ ಗೊತ್ತಿಲ್ಲ, ಅವಳು ರೂಮಲ್ಲಿದ್ದಾಳೆ ಪಾಪು ಕರ್ಕೊಂಡು. ಏನು ಡಿಸೈನ್ ಮಾಡಿಸ್ತಿದ್ದಾನೆ ಅಂತ ಗೊತ್ತಿಲ್ಲ ಅವಳಿಗೆ. ಗೈಸ್, ಇದು ಯಾರಂತ ಗೆಸ್ ಮಾಡಿ ಯಾರಿರ್ಬೋದು ಅಂತ. ಸ್ವಾತಿಗೆ ಸರ್ಪ್ರೈಸ್ ಕೊಡೋದಕ್ಕೆ ಇಲ್ಲೊಂದು ಗುಮ್ಮ ರೆಡಿ ಆಗ್ಬಿಟ್ಟೈತೆ. ಗುಮ್ಮದ ಮುಖ ತೋರಿಸ್ತೀನಿ ರೀ. ಇರುವ
ಅಲ್ಲೋಡು ನಾಚಿಕೆ ಗುಮ್ಮಕ್ಕೆ ನಾಚಿಕೆ ತೇಜು ಹೆಂಗ ಹಾಕೊಂಡಿತ್ತು ಡ್ಯಾನ್ಸ್ ನೋಡಿ ಗೈಸ್ ಡ್ಯಾನ್ಸು ಸೆಲ್ಫಿ ಕ್ಯಾಮ್ ಚೆನ್ನಾಗಿ ನಾನು ಹಾಕೋದು ಇನ್ನೂ 2 ದಿವಸ ಆಗುತ್ತೆ. ಇಂತಿಗೆ ಆಸೆಯಿಂದ ತಂದಿದೆ ಈ ಗೊಂಬೆಗೆ ಮಾಡಕ್ ಕೆಲಸ ಇಲ್ಲ, ನಾನು ಎತ್ಕೊಂಡೋಯ್ತೀನಿ ಅಂತ ಐತೆ. ಗೊತ್ತು ಐಡಿಯಾ ಕೊಡ್ಬೇಕು. ವೇಸ್ಟ್ ಗೊಂಬೆ ಇದು, ರೋಸ್ ಬೊಕ್ಕೆ ಕೊಡ. ವೇಸ್ಟ್ ಗೊಂಬೆನೇ ಇದು, ಬೊಕ್ಕೆ ಕೊಡ್ಬೇಕ್ತಾನೆ. ಸುಮ್ಮನೆ ಗೊಂಬೆ ದಬಾಕೊಂಡು ತಲೆಗೆ ನಿಂತ್ಕೊಂಡು ರೆಡ್ 2 ಹಿಡ್ಕೊ, 2 ಹಿಡ್ಕೊಂಡು ಬಾ. ಕಮಾನ್ ಕಮ್ ಗೊಂಬೆ ಬಾ ಬಾ ಬಾ. ಡೆಕೋರೇಷನ್ ರೆಡಿ ಆಗಿದೆ ಗೈಸ್ ನೋಡಿ. ಮಧ್ಯದಲ್ಲಿ ಮಹಿಮನ್ ಫೋಟೋ ಕಾಣಿಸ್ತಾ ಇದೆ. ಸರಿ ಹ್ಯಾಪಿ ಬರ್ಡೇ ಅಂತ ಕೇಳಿದ್ರಲ್ಲ, ಮಧ್ಯದಲ್ಲಿ ಹಾಕ್ತೀನಿ ಅಂತ. ಹ್ಯಾಪಿ ಅದು ಎರಡು ಮಿಕ್ಸ್ ಆಗೋಯ್ತು ಡೆಕೋರೇಷನ್. ಗೊಂಬೆ ಹೋಗ್ತಿದೆ ಕರ್ಕೊಂಬರಕ್ಕೆ ಸರ್ಪ್ರೈಸ್ ಆಗಿ. ಅದಕ್ಕೆ ತಗೊಬಂದ್ ಆಗೋಯ್ತಲ್ಲ, ಇವಳು ಕರ್ಕೊಂಬರ್ಲಿ ಬಿಡು, ಇಲ್ಲ ಅಂದ್ರೆ ಸುಮ್ಮನೆ ಅದು ಇದಾಗುತ್ತೆ, ಸ್ಕಿಪ್ ಆಗುತ್ತೆ. ಸೂರ್ಯ ಇಲ್ಲಿ ಇಕ್ಬಿಡು, ಕರ್ಕೊಂಬ. ಮಾಮೂಲಿ ಇದಲ್ಲ, ಇದು ಫುಲ್ ಥಿಕ್ನೆಸ್ ಬರುತ್ತಲ್ಲ, ಥಿಕ್ನೆಸ್ ಸೀಲ್ ಬಂದೇ ಬರುತ್ತೆ. ಇದ್ರ ಮೇಲೆ ಬಿದ್ಬಿಡ್ತದೆ. ತೇಜ್ ಫುಲ್ ಇಲ್ಲ, ಅದಂಗೆ ಸೀಲ್ ಬಿಟ್ಕೊತದೆ. ಹಿಂಗೆ ಕೇಕ್ ಮಾತ್ರ ಬಿಡೋದು ಬೇಡ. ನಿನ್ ದಪ್ಪ ತಲೆ ಇಟ್ಕೊಂಡು ಹುಷಾರಾಗಿ ಹೋಗು. ನೋಡಿ ಸ್ವಲ್ಪ ಪರಿಸ್ಥಿತಿ. ವಯಸ್ಸದೇ ಬಂದ ಭಾಗ್ಯ ಚಿನ್ನಿ. ಓ ಡ್ಯಾನ್ಸ್ ಬೇರೆ ಆಡ್ತೈತೆ. ವಯಸ್ಸದೇ ಬಂದ ಭಾಗ್ಯ ತೇಜಿಗೆ. ಕಾರ್ಟೂನ್ ಆಗ್ಬಿಟ್ಲು ಆಗ್ಲೇ ಲೈಫಲ್ಲಿ. ಅಲ್ಲೋಡಲ್ಲಿ ಮೂತಿಗೆಲ್ಲ ನೋಡಿ. ಆಮೇಲೆ ಕೊಡ್ತಾರೋ ಇಲ್ವೋ ಅಂತ ಈಗ್ಲೇ ನೆಕ್ ನೋಡ್ಕೊಂಡ್ಬಿಡ್ತು. ಗೊಂಬೆ ಸ್ಮೆಲ್ ಮಾಡಕ್ ಹೋಯ್ತು, ಹಂಗೆ ಮೆತ್ತಗೆ ನೆಕ್ಕೊಂಬಿಟ್ಟೈತೆ ಗೊಂಬೆ. ತೆಲೀನ ಕಳ್ಗೊಂಬೆ. ಇವಾಗ ಯಾವ್ದೋ ಒಂದು ದೊಡ್ಡ ನಿಂತೈತೆ ನೋಡಿ. ಗ್ಯಾರಂಟಿ ಗೊಂಬೆ ಕೇಕ್ ಕಟ್ ಮಾಡೋವರೆಗೂ ಅದನ್ನ ಉಳಿಸಲ್ಲ, ಹಾಳು ಮಾಡತ್ತಷ್ಟೇ ಅಲ್ವಾ? ಲಾಸ್ಟ್ ನಲ್ಲಿ ಎಲ್ಲ ಇವಾಗ ತಿನ್ಕೊಂಡ್ಬಿಟ್ಟೈತೆ ಬೊಬ್ಬೆ ಕೇಕ್ ದಾರ್ದ. ಅದೇ ಮೋದಿ ತೋರ್ಸು, ಕೇಕ್ ತೋರ್ಸು ಲಾವಣ್ಯ. ಲಾವಣ್ಯ ಪಕ್ಕಕ್ಕೆ ಎತ್ಕೊಂಡು ಹೋಗ್ಬಿಟ್ರೆ ಫೋನ್ ಕೊಡ್ತಾ ಇದ್ದಾಳೆ ಇವಾಗ. ಬೊಗ್ಗೆ ಇನ್ನೊಂಚೂರು ಮುಂದಕ್ಕೆ ಹೋಗು. ರೆಡಿ ಆಗಿದ್ಯಾ? ಸಾಕು ಬರ. ಯಾರಂತ ನೀನೇ ಕಂಡಿಡಿ ನೋಡೋಣ, ಯಾರಿರ್ಬೋದು ಗೆಸ್. ನಿನ್ ಫೇವ್ರೆಟ್ ಪರ್ಸನ್ ಇದಾರೆ ಅದ್ರಲ್ಲಿ, ಗೆಸ್ ಮಾಡು. ಆ ಗೊಂಬೆ ಒಳಗೆ ಯಾರವ್ರೆ ಅಂತ ಕಂಡಿಡಿ. ತೇಜು ಅಲ್ಲ, ಗೊಂಬೆ ಕೇಕಲ್ಲೇ ಆರತಿ ಮಾಡ್ತಾ ಇತ್ತು ನಿಂಗೆ. ತೇಜನೇ ಗೊತ್ತಾಯ್ತು.
ಶಾಕ್ ಕೊಡ್ತೀನಿ ನಂಗೆ ಕೇಕ್ ಕೊಯ್ದ್ಬಿಡ ಟಚ್ ಮಾಡ್ಬೇಡ. ಗೊಂಬೆ ಅಲ್ಲೋಡಲ್ಲಿ ಇದೆಂತ ತರ್ಲೆ ಗೊಂಬೆ ಬಾರ ಫೋಸ್ಗಳು ನೋಡು ಗೊಂಬೆದು ಬೇಜಾನ್ ಫೋಸು ಯಾರಿಗಾರ ಚುಚ್ಕಿ ಚುಡ್ಲಿ ಆ ಥರ ಕೊಟ್ಟವನು. ನಾರ್ಮಲ್ ಚಾಕು ಕೊಟ್ರೆ ಏನು ಸೂರ್ಯ ಕೊಟ್ಟಿರೋ ಚಾಕು ತೋರ್ಸು ಸ್ವಾತಿ. ನಿಜವಾಗ್ಲೂ ಚಾಕು ತಗೋಬೇಕು ತೆಗ್ದಾ ಹ್ಯಾಪಿ ಬರ್ಡೇ ಟು ಯು. ಸ್ಪಾರ್ಕಲ್ ಹಚ್ಚಲಿಲ್ವಲ್ಲ ಅದಕ್ಕೆ ಅಲ್ಲೇ ತಿಂತಾನೆ ಜಾಗದಲ್ಲ. ಹಾ ತಿನ್ಸ್ ಕೊಡು ಕೊಡು. ಅಲ್ಲಿ ತಿನ್ಸ್ಬಿಟ್ಟು ಬಾ. ಗ್ರೂಪ್ ಫೋಟೋ ಅಂತ ತಗೊಬಿಡೋಣ ಮಾಡ ತೇಜು. ಬಾಪು ವಿಡಿಯೋ ಮಾಡೋ ಸೂರ್ಯ. ಹಾ ಅಪ್ಪು ಆಲೆ ಕೇಕ್ ನಿಂಗೂ ಬೇಕಪ್ಪು ಕೇಕ್ ಚೆನ್ನಾಗಿ ಸೂರ್ಯ. ಏಯ್ ಸೈಡ್ ಬಾ ನೀನು. ಸ್ಪಾರ್ಕಲ್ ಇದು ನಮ್ಮ ಅಕ್ಕ ತಂದೆ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಮಾಡು. ಅಪ್ಪು ಸುಮ್ಮನೆ ನೋಡ್ತೀನಿ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಡಿಯರ್ ಸ್ವಾತಿ. ಹೊಟ್ಟೈತೆ ಯಾರು ಕೇಕ್ ತಿನ್ನಕ್ಕೆ ಹತ್ರಕ್ಕೆ ಹೋಗ್ತಿಲ್ಲ. ಚಿಕ್ಕ ಹೊಟ್ಟೆ ಕೇಕ್ ಆಯ್ತು ಅಂತ. ಯಾವ ಕ್ಯಾಮ್ರಾ ನೋಡ್ಲಿ ಅನ್ನು ನೀನು? ಯಾವ ಕ್ಯಾಮ್ರಾ ನೋಡ್ಲಿ? ಗೊಂಬೆ ಜೊತೆ ಫೋಟೋಸ್ ತೆಗೆಸ್ಕೊಳ್ಳೋಣ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ಇಲ್ಲಿದೆ ನೋಡಿ ಒರಿಜಿನಲ್ ಗೊಂಬೆ. ಡೂಪ್ಲಿಕೇಟ್ ಗೊಂಬೆನೂ ಇದ್ರಲ್ಲೇ ತೋರಿಸ್ತೀನಿ. ಈ ಸೈಕಲ್ ತಗೊಂಡು ಕುತ್ಕೊಂಡು ಓಡಿಸ್ತಾನೆ. ಡೆಕೋರೇಷನ್ ಅವ್ರು ಬರ್ತಾರೆ ಇರೋ ನಿನಗೆ ಮಾಡ್ತಾರೆ. ಹೆಂಗಪ್ಪ ಕುತ್ಕೊಳ್ಳೋದು ಅದ್ರ ಮೇಲೆ ಕುತ್ಕೋ ಅಂತ ಹೋಗೋದಂತದ್ರ ಮೇಲೆ ಕುತ್ಕೊಂಡು ಕುತ್ಕೋ.